ಕೊಡಬೇಕು ಅಂತ ಹೇಳಿ ಕೋರಿರುವಂತಹ ಅರ್ಜಿ ಎಲ್ಲದಕ್ಕೂ ರಾಜ್ಯಗಳು ಸುಪ್ರೀಂ ಕೋರ್ಟ್ಗೆ ಬರಬೇಕಾ? ಸೊ ಇದು ಸುಪ್ರೀಂ ಕೋರ್ಟ್ ಕೇಳಿರುವಂತಹ ಪ್ರಶ್ನೆ ಕೇಂದ್ರ ಸರ್ಕಾರಕ್ಕೆ. ಸುಪ್ರೀಂ ಕೋರ್ಟ್ ಈ ಪ್ರಶ್ನೆಯನ್ನ ಕೇಳಿದೆ. ಬಗೆಹರಿಸ್ತೀವಿ ಅಂತ ಹೇಳಿ ಈಗ ಅಟಾರ್ನಿ ಜನರಲ್ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ಗೆ. 2 ವಾರ ಟೈಮ್ ಕೊಡಿ, 2 ವಾರದಲ್ಲಿ ಇದನ್ನ ಬಗೆಹರಿಸ್ತೀವಿ ಅಂತ ಹೇಳಿ ಕೋರ್ಟ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಎಜಿ ಆರ್ ವೆಂಕಟರಮಣ ಅವರು ಮಾಹಿತಿ ಕೊಟ್ಟಿದ್ದಾರೆ. ಈಗಲಾದರೂ ಸಹ ಕೇಂದ್ರ ಸರ್ಕಾರದವರು ನಮ್ಮ ರಾಜ್ಯಕ್ಕೆ NDRF ಅಡಿ ಬರಬೇಕಾಗಿರ್ತಕ್ಕಂತಹ ಬರ ಪರಿಹಾರದ ಬಗ್ಗೆ ಆದಷ್ಟು ಶೀಘ್ರವಾಗಿ ಒಂದು ತೀರ್ಮಾನ ತೆಗೆದುಕೊಳ್ತಕ್ಕಂತಹ ಹೆಜ್ಜೆಯನ್ನು ಇಡ್ತಾರೆ. ನಮ್ಮ ರೈತರಿಗೆ ಕರ್ನಾಟಕಕ್ಕೆ ಮಾಡ್ತಾ ಇರುವಂತಹ ವಿಳಂಬಕ್ಕೆ ವಿರಾಮ ಹಾಡಿ ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಹೆಜ್ಜೆ ಇಡ್ತಾರೆ ಅನ್ನುವಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೇನೆ. ಒಟ್ಟಾರೆ ಇವತ್ತು ಕರ್ನಾಟಕಕ್ಕೆ ಪರವಾಗಿ ಒಂದು ಸುಪ್ರೀಂ ಕೋರ್ಟ್ನವರು ತಮ್ಮ ಅಭಿಪ್ರಾಯವನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ನಾನು ಸುಪ್ರೀಂ ಕೋರ್ಟ್ಗೆ ನಮ್ಮ ಎಲ್ಲ ವಕೀಲರು ಅಧಿಕಾರಿಗಳ ತಂಡಕ್ಕೆ ನನ್ನ ಧನ್ಯವಾದ. ಈಗಲಾದರೂ